ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆ ಪಾರ್ಟ್ 2 ವಿಡಿಯೋನು ಕೂಡ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದಷ್ಟು ಶೇರ್ ಮಾಡಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ ಗಾಯ್ಸ್. ಮೀನಾ ನಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಕನಕ ಕಾಲೇಜ್ಗೆ ಹೋಗೋಕ್ಕೆ ಅಂತ ಸೈಕಲಲ್ಲಿ ಬರ್ತಿರ್ತಾಳೆ. ಮೀನನ್ನು ನೋಡ್ಬಿಟ್ಟು ಕನಕ ಸೈಕಲ್ ನಿಲ್ಲಿಸ್ತಾಳೆ. ಆಗ ಮೀನಾ, ಕನಕ ಕಾಲೇಜ್ಗೆ ಹೊರಟಿದ್ಯಾ ಅಂತ ಕೇಳ್ತೀನಿ. ಹ್ಞೂ ಅಕ್ಕ, ಕಾಲೇಜ್ಗೆ ಹೋಗ್ತಾ ಇದ್ದೆ. ನೀನು ಮನೆ ಕಡೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಇಲ್ಲ ಕಣೆ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕನಕ, ಯಾಕಕ್ಕ ದೇವಸ್ಥಾನದ ಹತ್ರ ಅಂತ ಕೇಳಿದ್ರೆ, ಆಗ ನಿಮ್ಮ ಬಾವಂಗೆ ಕಾರ್ ಕೊಡಿಸ್ಬೇಕು ಅಂತ ಇದ್ದೀನಿ ಕಣೆ ಅಂತ ಹೇಳಿದ್ರೆ, ಹೌದಾ ಅಕ್ಕ, ಗುಡ್ ಅಂತ ಹೇಳಿಬಿಟ್ಟು, ಈಗ ಬಾವ ಆಟೋ ಓಡಿಸ್ತಿದ್ದಾರಲ್ಲ ಅಂತ ಕೇಳಿದ್ರೆ, ಅವರು ಆಟೋ ಓಡಿಸೋದ್ರಲ್ಲೇ ಖುಷಿ ಪಡ್ತಿದ್ದಾರೆ ಕಣೆ, ಖುಷಿಯಾಗೇ ಇದ್ದಾರೆ. ಆದರೆ ಅವ್ರಿಗೆ ಕಾರ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಕೊಡ್ಸೋಣ ಅಂತ ಹೇಳಿಬಿಟ್ಟು, ನೋಡಿದ್ದಿದ್ರೆ ಅಮೌಂಟು ಸ್ವಲ್ಪ ಶಾರ್ಟೇಜ್ ಇದೆ, ಅದಕ್ಕೆ ನವೀನ್ ಅಣ್ಣನ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಾಗ ಕನಕ, ಹೌದಾ ಅಕ್ಕ ಅಂತ ಹೇಳ್ತಿರ್ತಾಳೆ. ಆಗ ಹ್ಞೂ ಕಣೆ ನಿಮ್ಮ ಭಾವ ಈಗ ಆಟೋ ಓಡಿಸ್ಕೊಂಡು ಆಟೋ ಸ್ಟ್ಯಾಂಡಲ್ಲಿ ಇರ್ತಾರೆ. ಮೊದಲಾದರೂ ಕಾರ್ ಶೆಡ್ಗೆ ಹೋಗ್ಬಿಟ್ಟು ಕಾರ್ ಓಡಿಸ್ಕೊಬಂದು ಅವ್ರ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಕಾಲ ಕಳೆದ್ಬಿಟ್ಟು ತುಂಬ ಖುಷಿ ಪಡ್ತಿದ್ರು. ಆದರೆ ಇವಾಗ ಅದೆಲ್ಲ ಇಲ್ವಲ್ಲ, ಅದಕ್ಕೆ ಕಾರ್ ಕೊಡ್ಸಿದ್ರೆ ಅವರು ಖುಷಿ ಪಡ್ತಾರೆ, ಅವ್ರಿಗೆ ತುಂಬ ಇಷ್ಟ ಅಲ್ವಾ ಅಂತ ಹೋಗ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾಳೆ. ಆಗ ಆದರೆ ಅಕ್ಕ, ನವೀನ್ ಅಣ್ಣ ಇಲ್ಲ ಅಕ್ಕ, ಬಡ್ಡಿ ಮಾದೇಶ ಊರು ಬಿಟ್ಟು ಹೋದಾಗಿಂದ ಬಡ್ಡಿ ಕೊಡೋರು ಯಾರೂ ಇಲ್ಲ, ಅವರು ಊರಿಗೆ ಹೊಂಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ಈಗ ಏನೇ ಮಾಡೋದು ಅಂತ ಹೇಳಿದ್ರೆ, ಇರಕ್ಕ, ಅನ್ನೋದೇ ನಮ್ಮ ಮನೆ ಪಕ್ಕ ಆಂಟಿಯವರ ಗಂಡ ಇದ್ದಾರಲ್ಲ, ಕೋದಂಡಪಾಣಿ ಅಂತ, ಅವ್ರಿಗೆ ಹೇಳಿದ್ರೆ ನಿಮ್ಮ ಮನೆ ಹತ್ರನೇ ಬಂದು ಕೊಡ್ತಾರೆ ಅಕ್ಕ ಅಂತ ಹೇಳಿದ್ರೆ, ಸರಿ ಕಣೆ, ಹಂಗಾರೆ ನಡಿ ಅಲ್ಲಿಗೆ ಹೋಗೋಣ. ಇವಾಗ ಅವ್ರು ಇರಲ್ಲ ಅಕ್ಕ, ಅವರು ಫ್ಯಾಕ್ಟ್ರಿಗೆ ಹೋಗಿರ್ತಾರೆ. ಸಂಜೆ ಬಂದಾಗ ನಾನೇ ಅವ್ರ ಮನೆ ಹತ್ರ ಹೋಗಿ ಮಾತಾಡ್ತೀನಿ, ನಿಮ್ಮ ಮನೆ ಹತ್ರನೇ ಬಂದು ಕೊಡ್ತಾರೆ ಅಂತ ಹೇಳ್ತಾರೆ. ಸರಿ ಕಣೆ, ಆಯಿತು, ನಿಂಗೂ ಕಾಲೇಜ್ ಟೈಮ್ ಆಯ್ತಿದೆ, ಹೋಗು, ಅರೆ ದುಡ್ಡಿಗೆ ಹೇಳೋದನ್ನ ಮರಿಬೇಡ ಅಂತ ಹೇಳ್ತಾಳೆ. ಸರಿ ಅಕ್ಕ, ನಾನು ಹೇಳ್ತೀನಿ, ನಿನ್ನ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕನಕ ಮತ್ತು ಮೀನಾ ಅಲ್ಲಿಂದ ಹೊರಡ್ತಾರೆ. ಇನ್ನು ಈಗ ಬೆಳಗ್ಗೆ ಎದ್ದು ಕೋದಂಡಪಾಣಿಯವರು ಮೀನಾ ಮನೆ ಹತ್ರ ಬಂದ್ಬಿಟ್ಟು ಅಂಗಡಿ ಸುತ್ತ ವಾಕ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶಾಂತಿ, ಫೋನ್ ನಿಮ್ಮ ಮನೇಲಿ ಜನ ಜಾಸ್ತಿ ಆದಮೇಲೆ ಫೋನಲ್ಲಿ ನೆಟ್ವರ್ಕೇ ಸಿಗ್ತಾಯಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಆಗ ಕೋದಂಡಪಾಣಿನ ನೋಡ್ಬಿಟ್ಟು, ಓಹ್, ಯಾರು ನೀವು ಅಂತ ಕೇಳ್ತಾಳೆ. ಬಂದ್ಬಿಟ್ಟು, ನಾನು ಕೋದಂಡಪಾಣಿ ಅಂತ ಹೇಳಿದ್ರೆ, ಆಗ ನೀವು ಕೋದಂಡಪಾಣಿನೋ ಹಾವು ಏಣಿನೋ, ನಮ್ಮನೆ ಮುಂದೆ ಯಾಕ್ರಿ ವಾಕ್ ಮಾಡ್ತಾ ಇದ್ದೀರಾ, ಪಾರ್ಕಲ್ಲಿ ಹೋಗಿ ವಾಕ್ ಮಾಡಬೇಕಲ್ವ ಅಂತ ಹೇಳಿದ್ರೆ, ನೀವ್ಯಾರಮ್ಮ ತಾಯಿ ಅದನ್ನೆಲ್ಲ ಕೇಳೋಕ್ಕೆ ಅಂದರೆ, ನಾನು ಶಾಂತಿ, ಸಕ್ಕರೆ ಬೈಲು ಶಾಂತಿ ಅಂತ ಶಾಂತಿ ಹೇಳಿದ್ರೆ, ಓ, ಹೂವಿನ ಅಂಗಡಿ ಓನರ್ ಸಕ್ಕರೆ ಬೈಲು ಶಾಂತಿಯವ್ರು ನೀವೇನಾ ಅಂತ ಹೇಳಿದ್ರೆ, ಚಿಜಿ, ನಾನು ಈ ಅಂಗಡಿ ಓನರಲ್ಲ, ಅವರು ಸುಮ್ಮನೆ ಅದೃಷ್ಟಕ್ಕೆ ಅಂತ ನನ್ನ ಹೆಸರಿಟ್ಕೊಂಡಿದ್ದಾರೆ, ನಾನು ಉತ್ತರಹಳ್ಳಿಲಿ ಒಂದೇ ಒಂದು ಪಾರ್ಲರ್ ಇದೆ, ಅದ್ರ ಓನರು ನಾನು ಅಂತ ಹೇಳ್ತಾ ಇರ್ತಾಳೆ. ಆಗ ಮೀನಾ ಅಲ್ಲಿಗೆ ಬರ್ತಾಳೆ. ಆಗ ಅಣ್ಣ ನಮಸ್ಕಾರ ಅಂತೇಳಿ, ಬಾಮ್ಮ ಮೀನಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಿದ್ರೆ, ಆಗ ಸರಿ ಅಮ್ಮ, ನಾನು ಇದೇ ಅಣ್ಣ ನಮ್ಮ ಅಂಗಡಿ ಅಂತ ಮೀನೇ ಹೇಳಿದ್ರೆ, ಸರಿ ಅಮ್ಮ, ನೋಡಿದೆ ನಾನು, ತಗೊಳಮ್ಮ, ಇದರಲ್ಲಿ ನೀನು ಹೇಳ್ದಷ್ಟು ದುಡ್ಡಿದೆ, ಇದರಲ್ಲೊಂದು ಸೈನ್ ಹಾಕು ಅಂತ ಹೇಳ್ಬಿಟ್ಟು ಬುಕ್ನ ಕೊಟ್ಬಿಟ್ಟು ಸೈನ್ ಹಾಕಿಸ್ಕೊತಾರೆ. ಆದರೆ ಮೀನಾ ಕರೆಕ್ಟ್ ಟೈಮ್ಗೆ ಬಡ್ಡಿ ಬಂದ್ಬಿಡ್ಬೇಕಮ್ಮ ಅಂತ ಹೇಳಿದ್ರೆ, ಸರಿ ಅಣ್ಣ, ಆಯಿತು, ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಕೋದಂಡಪಾಣಿಯವರು ದುಡ್ಡನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ರೆ, ಶಾಂತಿ, ಏನು ನಡೆಸ್ತಿದ್ದೀಯಾ ಮನೆ ಹತ್ರ ನೀನು, ನಮ್ಮ ಮನೆ ತೋರಿಸ್ಬಿಟ್ಟೆಲ್ಲ ಸಾಲಾಗಿಲ್ಲ ತಗೋತಾ ಇರೋಂಗಿದ್ಯಾ ಅಂತ ಹೇಳ್ತಾರೆ. ಅತ್ತೆ, ಅವರು ಮನೆ ನೋಡ್ಬಿಟ್ಟೆಲ್ಲ ಸಾಲ ಕೊಟ್ಟಿದ್ದು, ನನ್ನ ಅಂಗಡಿ ನೋಡ್ಬಿಟ್ಟು ಸಾಲ ಕೊಟ್ಟಿದ್ದು, ನೀವೇ ನೋಡಿದ್ರಲ್ಲ, ಏನೋ ಈ ಅಂಗಡಿ ನೋಡ್ಬಿಟ್ಟ, ಮುರುದ್ದೆ ಹಾಕಿದ್ರೆ 3 ಹೊತ್ತು ಒಲೆಗೆ ಅಡುಗೆ ಮಾಡೋಕ್ಕಾಗಲ್ಲ, ಇದರಲ್ಲಿ ಇದನ್ನು ನೋಡ್ಬಿಟ್ಟು ಗರಿ ನೋಟ ಎಣಿಸಿ ಕೊಟ್ಬಿಡ್ತಾರಾ ಅಂತ ಶಾಂತಿ ಹೇಳಿ, ನೀವೇ ನೋಡಿದ್ರಲ್ಲ ಅತ್ತೆ ಇವಾಗ ಕೊಟ್ಟಿದ್ದು ಅಂತ ಹೇಳಿದ್ರೆ, ಆಗ ಹೌದು, ಗಂಡ ಹೆಂಡತಿ ಸೇರಿಕೊಂಡು ಏನು ಮಾಡ್ತಾ ಇದ್ದೀರಾ, ನಮ್ಮ ಮನೆಗೆ ಏನು ಮಾಡಬೇಕು ಅಂತ ಇದ್ದೀರಾ ಅಂದರೆ, ನಾವೇನು ಮಾಡ್ದು ಅತ್ತೆ ಇವಾಗ ಅಂದರೆ, ಇನ್ನು ನಡೆಸ್ತಾ ಇದೆಯಲ್ಲಪ್ಪ, ಲೇವಲ್ ದೇವಿ ಎಲ್ಲ ನಡೆಸ್ತಾ ಇದೆಯಾ, ನಮ್ಗೆ ಗೊತ್ತಿಲ್ಲದಿರ ಏನೇನೋ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಏನು ಮಾಡ್ತಾ ಇಲ್ಲ ಅತ್ತೆ ನಾನು, ಮತ್ತು ಇದೆಲ್ಲ ದುಡ್ಡು ಅಂತಕ್ಕೆ, ನೆನ್ನೆ ಎಲ್ಲ ನಿನ್ನ ಗಂಡ 20,000 ತನಕ ಕೊಟ್ಟವನೇ, ಬೆಳಗ್ಗೆ ಹೋಗಿ ನೀನು 1 ಲಕ್ಷ ದುಡ್ಡು ಎಣಿಸ್ಕೊಬಂದಿದ್ದೀಯ, ಅದೆಲ್ಲ ಏನು ಮಾಡಿದ್ರಿ, ಇವಾಗ ಬೇರೆ ದುಡ್ಡು ಇಸ್ಕೊತಿದ್ದೀಯ, ಎಲ್ಲ ಏನು ಮಾಡ್ತಾಯಿದ್ದೀಯ, ಎಲ್ಲಿಗೆ ತಗೊಸ್ತಿರ್ತಿದ್ದೀಯ ಅಂದರೆ, ಏನು ಮಾಡ್ತಾಯಿದ್ದೀನಿ ಅತ್ತೆ, ನಿಮಗೆ ಗೊತ್ತಾಗುತ್ತೆ ಇರಿ ಅಂತ ಮೀನೇ ಹೇಳಿದ್ರೆ, ಏನು ಗೊತ್ತಾಗುತ್ತೆ, ಏನು ರತ್ನ ಮಹಲು ರಹಸ್ಯ ನೋಡೋದು, ಅದೇನು ನನ್ನ ಮುಂದೆನೇ ಬಾಯ್ಬಿಟ್ಟು ಹೇಳು, ಏನೋ ಮಾಡ್ತಾಯಿದ್ದೀರಾ ನೀವೆಲ್ಲ ಸೇರಿಕೊಂಡು, ಏನು ಮನೆ ಹಾಳು ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ, ಅತ್ತೆ ನೀವು ಏನೇನೋ ಮಾತಾಡಬೇಡಿ, ನಿಮಗೆ ಗೊತ್ತಾಗುತ್ತೆ ಇರಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅತ್ತೆ ಅಂದಾಗೆ ಒಂದು ವಿಷಯ
ಅಂತ ಹೇಳಿದ್ರೆ, ಅಲ್ಲ ಕಣೆ ಇಷ್ಟೆಲ್ಲ ಮಾಡಿದ್ರು ₹1 ತೋರಿಸ್ಲಿಲ್ಲ ನೀನು ತಗೊಳ್ಳಿ ಅತ್ತೆ ಅಂಥದ್ರಲ್ಲಿ ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡ್ತಿದ್ದೀಯ ನೀನು, ನಮ್ಮ ಮನೆಯೆಲ್ಲ ಇದು ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ಅತ್ತೆ ನೀನು ಮಾಡ್ತಾಯಿಲ್ಲ, ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಇರಿ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು ಬರ್ತೀನಿ, ಯಾರಾದರೂ ಹೂವಿನ ಅಂಗಡಿ ಕೇಳ್ಕೊಂಡು ಬಂದರೆ ಅಂತ ಹೇಳಿದ್ರೆ ನಾನೇ ಹೂ ಕಟ್ಕೊಟ್ಬಿಡ್ಬೇಕಾ ಅಂತ ಶಾಂತಿ ಹೇಳಿದ್ರೆ, ಅಲ್ಲ ಅತ್ತೆ ನೀವು ಹೂ ಕಟ್ಕೊಡಿ ಅಂತ ಹೇಳ್ತಿಲ್ಲ, ಯಾರಾದರೂ ಮೀನಾ ಎಲ್ಲಿ ಅಂತ ಕೇಳ್ಕೊಂಬಂದರೆ ಮೀನವ್ರು ಇಲ್ಲ ಸಂಜೆ ಬರ್ತಾರೆ, ಸಂಜೆ ಬನ್ನಿ ಅಂತ ಹೇಳಿ ಕಳಿಸಿ ಅಷ್ಟೇ ಅಂತ ಹೇಳ್ತಾಳೆ. ಹಂಗಂತ ಹೇಳಿಬಿಟ್ಟು ಮೀನಾ ಅಲ್ಲಿಂದ ಹೋಗ್ತಾಳೆ. ಆಗ ಶಾಂತಿ, ಓಹೋ ಮೀನಾ ಅವರಂತೆ, ಮೀನಾ ಅಲ್ಲ ಇವಳು, ಮೀನಾ ಅವರು ಇಲ್ಲ ಅಂತ ಹೇಳಿ ಕಳಿಸ್ಬೇಕಂತ ಇವಳನ್ನ ಅಂತ ಹೇಳ್ಬಿಟ್ಟು ಗೊಣಕೋತಾ ಇರ್ತಾಳೆ. ಏನೇನು ಮಾಡ್ತಾಳೆ ಮಾಡಲಿ, ನಾನು ನೋಡ್ಬಿಡ್ತೀನಿ, ಏನೋ ಸರ್ಪ್ರೈಸು ಅನ್ನೋ ಥರ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಇಲ್ಲಿಗೆ ಗೊಣಕೋತಾ ಇರ್ತಾಳೆ. ಇನ್ನು ಈ ಕಡೆ ರೋಹಿಣಿ ಪಾರ್ಲರ್ಗೆ ಕೂತ್ಕೊಂಡು ಪೂಜನ ಹತ್ರ ಎಲ್ಲ ಹೇಳ್ತಾ ಇರ್ತಾಳೆ, ಹಿಂಗೆ ಆ ಸೂರ್ಯ ಮೀನಾ ಇಷ್ಟು ಲಕ್ಷ ದುಡ್ಡನ್ನ ಒಂದೇ ದಿನದಲ್ಲಿ ಸಂಪಾದನೆ ಹಾಗಾದರೆ ಈ ಪಾರ್ಲರ್ ಮುಚ್ಚಿಬಿಟ್ಟು ಆ ಹೂವಿನದ್ರಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ದುಡ್ಡು ಬರ್ತದೆ ಅಂದರೆ ಅದನ್ನೇ ಮಾಡಿ ನೀನು ಅಂತ ಪೂಜೆ ಹೇಳ್ತಾ ಇರ್ತಾಳೆ. ಏನೋ ಅಲ್ಲ ಅವ್ರ ಲಕ್ಕು ಕಣಿ, ಯಾವತ್ತೋ ಒಂದಿನ ಆ ಥರ ಆಫರ್ ಸಿಕ್ತು ಅಂದರೆ ಯಾವಾಗಲೂ ಸಿಗ್ತಾ ಇರುತ್ತೇನೆ, ಕೂತ್ಕೊಳ್ಳಿ ಅದೆಲ್ಲ ಒಂದು ದೊಡ್ಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೆ. ನನಗೆ ಅದೆಲ್ಲ ಕಣೆ ಸಮಸ್ಯೆ, ಆದರೆ ಅಷ್ಟು ದುಡ್ಡು ತಂದ್ರೂ ಅತ್ತೆ ಕೈಗೆ ₹1 ಕೊಡಲಿಲ್ಲ ಕಣೆ ಅವಳು ಅಂತ ಹೇಳಿದ್ರೆ, ಆಗ ಕೊಡಲೇ ಇಲ್ವೇನೆ ಅಂತ ಹೇಳಿದ್ರೆ, ಇಲ್ಲ ಕಣೆ ನಿನಗೆ ಯಾಕೆ ಅವಳು ಕೊಡಲಿ ಬಿಡಲಿ ನಿನಗೆ ಯಾಕೆ ಪ್ರಾಬ್ಲಮ್ ಅಂತೇಳಿ, ಈಗಲೇ ಅತ್ತೆ ಅಷ್ಟು ದಿನ ತಲೆ ಮೇಲೆ ಒರೆಸ್ಕೊಂಡು ಮೆರೆಸ್ತಾ ಇದ್ದಾರೆ, ನಾನು ಅಲ್ಪ ಸ್ವಲ್ಪ ದುಡ್ಡು ಕೊಡೋದಕ್ಕೋಸ್ಕರ ನನ್ನ ಜೊತೆ ಇದ್ದಾರೆ, ಇನ್ನೇನಾರ ಆ ಮೀನಾ ಕೊಟ್ಬಿಟ್ರೆ ಅಷ್ಟೇ ನನ್ನ ಕತೆ, ನನ್ನ ಲೆಕ್ಕಕ್ಕಿಲ್ದವಳು ಹಂಗೆ ಆಗೋಗ್ಬಿಡ್ತೀನಿ ಕಣೆ ಅಂತ ಹೇಳಿದ್ರೆ, ಹಾಗಾದರೆ ಚಾಟಿ ಯಾರ ಕೈಲಿರ್ತದೆ, ಕೋತಿ ಅವ್ರ ಮಾತು ಕೇಳ್ತದೆ ಅಂದಂಗೆ, ಯಾರು ದುಡ್ಡು ಕೊಡ್ತಾರೆ ಅವ್ರ ಹತ್ರ ನಿಮ್ಮ ಅತ್ತೆ ಇರ್ತಾರಾ ಅಂತ ಹೇಳಿದ್ರೆ, ಸಪೋರ್ಟ್ ಮಾಡ್ತಾರೆ ಅಂದರೆ ಹ್ಞೂ ಕಣೆ, ಆಮೇಲೆ ಮೀನಿಗೆ ಸಪೋರ್ಟ್ ಮಾಡಿಬಿಟ್ರೆ ಅಂತ ನಂಗೆ ಭಯ ಆಯ್ತೈತಿ ಕಣೆ ಅಂತ ಹೇಳಿದ್ರೆ, ಅಯ್ಯೋ ಅದು ಆದಾಗ ನೋಡ್ಕೊಳ್ಳೋಣ ಬಿಡೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಂದಾಗೆಲ್ಲಿ ಆ ಪಿಯಾಗೆ ದುಡ್ಡು ಕೊಟ್ಟೇನೆ ಅಂತ, ಅದು ಬೇರೆ ಇದೆಯಲ್ಲೇ, ನನಗೆ ದಿನ ಪ್ರಾಣ ತೆಗಿತಿದ್ದ ಅನ್ಕೊಂಡು ದುಡ್ಡು ಕೊಡು ಅಂತ ಎಲ್ಲಿಂದ ತಂದು ಕೊಡಲಿ, ಇದೊಂದು ಟೆನ್ಷನ್ನು ನನಗೆ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಆಗ ಮನೋಜು ಅಲ್ಲಿಗೆ ಬರ್ತಾನೆ ಪಾರ್ಲರ್ಗೆ. ಬಂದುಬಿಟ್ಟು ರೋಹಿಣಿ ಅವರಿಲ್ವಾ ಅಂತ ಕೇಳಿದ್ರೆ, ಇದ್ದಾರೆ ಸರ್, ಒಂದು 5 ನಿಮಿಷ ಕರಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಪಾರ್ಲರಲ್ಲಿ ಕೆಲಸ ಮಾಡೋ ಇನ್ನೊಂದು ಹುಡುಗಿ ಬಂದುಬಿಟ್ಟು ರೋಹಿಣಿ ಹತ್ರ, ಮೇಡಮ್ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ರೋಹಿಣಿ ಶಾಕಿಂದ ನಿಂತ್ಕೊಬಿಡ್ತಾಳೆ. ಇನ್ನು ಮನೋಜು ಸುಮ್ಮನೆ ನಿಂತಿದ್ದವನು ಹಂಗೆ ಪಾರ್ಲರ್ ನೇಮ್ ಕಡೆ ತಿರುಗಿ ನೋಡ್ತಾನೆ. ಆಗ ಗ್ರೀನ್ ಬ್ರ್ಯಾಂಡ್ ಬ್ಯೂಟಿ ವರ್ಲ್ಡ್ ಅಂತ ಇರೋದನ್ನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾನೆ. ಶಾಕಾಗಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ರೂಮಿಂದ ಈಚೆ ಬಂದು ನಿಂತ್ಕೊತಾಳೆ. ನಿಂತ್ಕೊಂಡು ಮನೋಜ್ ಕಡೆ ನೋಡ್ತಾಳೆ. ಮನೋಜ್ ಬೋರ್ಡ್ನ ನೋಡ್ತಾ ಇರೋದನ್ನ ನೋಡಿಬಿಟ್ಟು ರೋಹಿಣಿ ಶಾಕ್ ಆಗಿಬಿಟ್ಟು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವೀಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್, ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.